ಹಲೋ ಸ್ಟೂಡೆಂಟ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಪ್ರೀವಿಯಸ್ ಎಲ್ಲ ವೀಡಿಯೋಸಲ್ಲಿ ನಾವು ಬ್ಲೂ ಪ್ರಿಂಟ್ ಪ್ರಕಾರ ಇಷ್ಟು ಚಾಪ್ಟರ್ನ ಓದಿದ್ರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಫಿಕ್ಸ್ ಅಂತ ನಾನು ಹೇಳಿದ್ದೀನಿ. ಹಾಗಾದರೆ ಆ ಚಾಪ್ಟರ್ಗಳನ್ನು 100% ಓದಿ ಅಂತ ನಿಮಗೆ ಹೇಳಿದ್ದೆ. ಸೊ ಇವಾಗ ನೀವು ಮತ್ತೆ ಹೇಳ್ತೀರಾ, ಸೊ ಈ ಚಾಪ್ಟರ್ಗಳು ಡಿಫಿಕಲ್ಟ್ ಇರುತ್ತೆ ಸರ್, ಹಾಗಾದರೆ ಯಾವ್ಯಾವ ಟಾಪಿಕ್ನ ನಾನು ಕವರ್ ಮಾಡಿದ್ರೆ ಎಲ್ಲ ಮಾರ್ಕ್ಸು ಬರುತ್ತೆ ಅಂತ ಕೇಳಿದ್ರೆ ಅದಕ್ಕೆ ಹೇಳಿರೋದು ಫುಲ್ ಓದಿ ಅಂತ. ಈಗ ನಾನು ಈ ವಿಡಿಯೋದಿಂದ ಏನು ಶುರು ಮಾಡ್ತಾ ಇದ್ದೀವಿ ಅಂದರೆ ಈ ಟಾಪಿಕಲ್ಲಿ ಇವಾಗ ಈ ವಿಡಿಯೋದಲ್ಲಿ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್ ಅಲ್ವಾ, ಈ ಚಾಪ್ಟ್ರಿಂದ ಟಾಪಿಕ್ ವೈಸ್ ಯಾವ್ಯಾವ ಥರ ಕ್ವಶನ್ ಫ್ರೇಮ್ ಮಾಡೋಕ್ಕಾಗತ್ತೆ ಎಲ್ಲದನ್ನು ಡಿಸ್ಕಸ್ ಮಾಡಿಬಿಡೋಣ, ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ಯಾಕೆಂದರೆ ನಿಮಗೆ ಗೊತ್ತಿಲ್ಲದೆ ಇರೋ ಕ್ವಶನನ್ನು ಸುಮಾರು ಡಿಸ್ಕಸ್ ಮಾಡಿಬಿಡ್ತೀವಿ, ಹೇಗೆ ಆನ್ಸರ್ ಬರೀಬೇಕು ಎಲ್ಲದು ಡಿಸ್ಕಸ್ ಮಾಡೋಣ ಆಯಿತಾ. ಮತ್ತು ನೆಕ್ಸ್ಟ್ ಈ ವಿಡಿಯೋ ಆದಮೇಲೆ ಇನ್ಯಾವ ಥರದ ವಿಡಿಯೋ ನಿಮಗೆ ಬೇಕು, ಇದೇ ಸೀರೀಸ್ನ ಕಂಟಿನ್ಯೂ ಮಾಡೋಣ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಬೇಕು. ನಿಮಗೆ ಏನು ಬೇಕು ಅಂತ ನನಗೆ ಗೊತ್ತಾಗಬೇಕಲ್ವಾ, ಇದು ನಂದೆಲ್ಲದು ಎಕ್ಸ್ಪೆರಿಮೆಂಟಲ್ ವೀಡಿಯೋಸೇ ಯೂಟ್ಯೂಬಲ್ಲಿ. ಸೊ ನಿಮಗೆ ಏನು ಬೇಕು ಅದನ್ನು ನಾನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಹಾಗಾಗಿ ಕಮೆಂಟ್ ಸೆಕ್ಷನ್ನು ನಿಮ್ಮದೇ, ಫುಲ್ಲು ಹಬ್ಬ ಮಾಡಿ ಆಯಿತಾ. ಸೊ ಇವಾಗ ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡ್ಸ್, ಇದರಲ್ಲಿ ಏನು ಡಿಫಿಕಲ್ಟ್ ಕೇಳ್ಬಿಡ್ಬೋದು, NCERT ಬುಕ್ಕಲ್ಲಿರೋದಕ್ಕಿಂತ ಆಚೆ ಏನು ಕೇಳಲಿಕ್ಕೆ ಬರಲ್ಲ ಟೀಚರ್ಗೆ, ಕರೆಕ್ಟ್ ಅಲ್ವಾ. ನಾವಿವತ್ತು ಟಾಪಿಕ್ ವೈಸ್ ಎಲ್ಲ ಥರನೂ ಕ್ವಶನ್ ಫ್ರೇಮ್ ಮಾಡಿ ಇದನ್ನು ಯಾವ ಥರ ಕೇಳ್ಬೋದು ಎಲ್ಲದನ್ನು ವಿತ್ ಆನ್ಸರ್ಸ್ ಡಿಸ್ಕಸ್ ಮಾಡ್ತೀನಿ ಆಯಿತಾ. ಸೊ ಈ ಚಾಪ್ಟ್ರಲ್ಲಿ ವೆಯ್ಟೇಜ್ ಎಷ್ಟಿದೆ ಈ ವರ್ಷ ಬ್ಲೂ ಪ್ರಿಂಟ್ ಪ್ರಕಾರ ಅಂದರೆ 10 to 11 ಮಾರ್ಕ್ಸ್. ಏನಕ್ಕೆ 1 ಮಾರ್ಕ್ ವೇರಿಯೇಷನ್ ಯಾಕಿದೆ ಅಂದರೆ ಯಾವುದೋ ಒಂದೇ ಒಂದು ಬ್ಲೂ ಪ್ರಿಂಟಲ್ಲಿ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳ್ಬಿಟ್ಟಿದ್ದಾರೆ ಆಯಿತಾ. ಈ ಫಿಲ್ ಇನ್ ದ ಬ್ಲ್ಯಾಂಕ್ಸು MCQಲಿ ಮಾತ್ರ ನಿಮಗೆ ಕನ್ಫ್ಯೂಷನ್ ಆಗೋದು, 2 ಮಾರ್ಕ್ಸು 3 ಮಾರ್ಕ್ಸ್ ಎಲ್ಲ ಏನು ಕನ್ಫ್ಯೂಷನ್ ಆಗೋದಿಲ್ಲ, ಅದೆಲ್ಲ ಡೈರೆಕ್ಟಾಗೇ ಇರುತ್ತೆ ಆಯಿತಾ. ಮತ್ತು ಈ ಚಾಪ್ಟರ್ ಈಗ ಫಸ್ಟ್ 3 ಚಾಪ್ಟರ್ಸ್ ಆಫ್ ಫಿಸಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ 3 ಚಾಪ್ಟ್ರಿಂದ 2 ನ್ಯೂಮರಿಕಲ್ಸ್ ಬಂದೇ ಬರುತ್ತೆ. ಸೊ 3 ಚಾಪ್ಟರ್ದು ನ್ಯೂಮರಿಕಲ್ಸ್ ಕ್ಲೀನಾಗಿ ಕಲ್ತ್ಕೋಬೇಕು. ಈ ಚಾಪ್ಟ್ರಲ್ಲಿ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ ಬರುತ್ತೆ 5 ಮಾರ್ಕ್ಸ್ಗೆ, ಇಲ್ವಾ ಒಂದು ಡಿರೈವೇಷನ್ ಬಂದೇ ಬರುತ್ತೆ. ಈ ಚಾಪ್ಟ್ರಲ್ಲಿ ಒಟ್ಟು 5 ಇಂಪಾರ್ಟೆಂಟ್ ಡಿರೈವೇಷನ್ಸ್ ಇರುತ್ತೆ. ಆ 5ಅಲ್ಲಿ ಒಂದು ಬರಬಹುದು, ಇಲ್ವಾ ನ್ಯೂಮರಿಕಲ್ಸ್ ಬರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನಾವು 100% ಓದೋದ್ರಿಂದ ಇದನ್ನೆಲ್ಲ ಕವರ್ ಮಾಡಲೇಬೇಕಾಗತ್ತೆ, ಲಿಮಿಟೆಡ್ ಚಾಪ್ಟರ್ಸ್ ಓದೋದ್ರಿಂದ. ಸೊ ಎಲ್ಲದನ್ನು ಕವರ್ ಮಾಡೋಣ, ತಲೆ ಕೆಡಿಸ್ಕೋಬೇಡಿ ಆಯಿತಾ. ಇವಾಗ ಫಸ್ಟು ಟಾಪಿಕ್ ಏನು NCERTಲಿ ಈ ಚಾಪ್ಟ್ರಲ್ಲಿ ಅಂತ ಕೇಳಿದ್ರೆ ಎಲೆಕ್ಟ್ರಿಕ್ ಚಾರ್ಜಸ್. ಇದರಲ್ಲಿ ಯಾವ್ಯಾವ ಥರ ಕ್ವಶನ್ನ ಫ್ರೇಮ್ ಮಾಡ್ಬೋದು ನೋಡೋಣ. ಸೊ ಎ ಗ್ಲಾಸ್ ರಾಡ್ ಇಸ್ ರಬ್ಡ್ ವಿತ್ ಸಿಲ್ಕ್ ಕ್ಲಾತ್, ನೇಮ್ ದ ಟೈಪ್ ಆಫ್ ಚಾರ್ಜಸ್ ಅಕ್ವೈರ್ಡ್ ಬೈ ಈಚ್ ಆಫ್ ದೆಮ್. ಸೊ ಇದೇ ಥರ ಕ್ವಶನ್ ಫ್ರೇಮ್ ಮಾಡಿದ್ರೆ ಇದು 2 ಮಾರ್ಕ್ಸ್ಗೆ ಫ್ರೇಮ್ ಮಾಡ್ತಾರೆ. ಅಂದರೆ ಒಂದು ಗ್ಲಾಸ್ ರಾಡನ್ನು ಸಿಲ್ಕ್ ಕ್ಲಾತ್ ಜೊತೆ ರಬ್ ಮಾಡಿದ್ರೆ ಏನಾಗುತ್ತೆ, ಗ್ಲಾಸ್ ರಾಡ್ ವಿಲ್ ಅಟೈನ್ ಅ ಪಾಸಿಟಿವ್ ಚಾರ್ಜ್ ಬೈ ಗಿವಿಂಗ್ ಎಲೆಕ್ಟ್ರಾನ್ಸ್ ಟು ದ ಸಿಲ್ಕ್ ಕ್ಲಾತ್ ಆಯಿತಾ. ಸಿಲ್ಕ್ ಕ್ಲಾತು ಎಲೆಕ್ಟ್ರಾನ್ಸ್ನ ರಿಸೀವ್ ಮಾಡಿ ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಆರಾಮಾಗಿ ಇದನ್ನು ಬೇಕಾದ್ರೆ MCQಲು ಕೇಳ್ಬೋದು ಅಲ್ವಾ. ನೆಕ್ಸ್ಟ್ ಇದೇ ಥರದ ಕ್ವಶನ್ ಇನ್ನೊಂದು ನೋಡೋದಾದರೆ, ಒನ್ ಕ್ಯಾಟ್ ಫರ್ ಇಸ್ ರಬ್ಡ್ ವಿತ್ ಪ್ಲಾಸ್ಟಿಕ್ ರಾಡ್, ಸೇಮ್ ಕತೆ. ಅವಾಗ ಏನಾಗುತ್ತೆ ಚಾರ್ಜ್ ಅಂದರೆ ಕ್ಯಾಟ್ ಫರ್ ವಿಲ್ ಆಲ್ವೇಸ್ ಅಟೈನ್ ಅ ಪಾಸಿಟಿವ್ ಚಾರ್ಜ್ ವೇರ್ ಆಸ್ ದ ಪ್ಲಾಸ್ಟಿಕ್ ರಾಡ್ ವಿಲ್ ಅಟೈನ್ ನೆಗೆಟಿವ್ ಚಾರ್ಜ್. ಸಿಂಪಲ್. ಈ 4 ಕಾಂಬಿನೇಷನಲ್ಲಿ ಇವಾಗ ನಾನು 4 ಥರ MCQ ಸೆಟ್ ಮಾಡ್ಕೊಬೋದು. ಸೊ ಕ್ವಶನ್ ಅದೇ, ಬೇರೆ 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 ಆಪ್ಷನ್ನು ಅಷ್ಟೇ ಅಲ್ವಾ. ಫಸ್ಟು ಇದನ್ನು ಕೇಳ್ತೀನಿ, ಗ್ಲಾಸ್ ರಾಡು ಸಿಲ್ಕ್ ಕ್ಲಾತ್ ಜೊತೆ ರಬ್ ಮಾಡಿದಾಗ ಗ್ಲಾಸ್ ರಾಡ್ ಮೇಲೆ ಯಾವ ಚಾರ್ಜ್ ಬಂತು ಒಂದು ಕ್ವಶನ್ ಆಯಿತಾ. ಅದೇ ಥರ ಗ್ಲಾಸ್ ರಾಡು ಸಿಲ್ಕ್ ಕ್ಲಾತ್ ಜೊತೆ ನಾನು ರಬ್ ಮಾಡಿದಾಗ ಸಿಲ್ಕ್ ಕ್ಲಾತ್ ಮೇಲೆ ಯಾವ ಥರ ಚಾರ್ಜ್ ಬಂತು 4 ಆಪ್ಷನ್. ಪಾಸಿಟಿವ್, ನೆಗೆಟಿವ್, ನ್ಯೂಟ್ರಲ್ಲು, ಇನ್ನೊಂದೇನೋ ಆಯಿತಾ, ನೀದರ್ ಅಂತ ಏನೋ ಒಂದು ಆಪ್ಷನ್ ಹಾಕ್ಬಿಡೋದು. ಒಟ್ಟಿನಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಏನೇನು ಥರ ಕಾಂಬಿನೇಷನ್ ಬೇಕೋ ಎಲ್ಲ ಮಾಡಿಬಿಡ್ಬೋದಪ್ಪ ಅಷ್ಟೇ. ಇದೇ ಕ್ವಶನ್ನು, ಅಳಿಯ ಅಲ್ಲ ಮಗಳ ಗಂಡ ಅಷ್ಟೆ ಆಯಿತಾ. ಇದಾದ ಮೇಲೆ ನೆಕ್ಸ್ಟ್, ನೇಮ್ ದ ಆಪರೇಟರ್ಸ್ ಯೂಸ್ ಟು ಡಿಟೆಕ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಆನ್ ಎ ಬಾಡಿ. ಒಂದು ಬಾಡಿ ಕೊಟ್ಟು ಈ ಬಾಡಿ ಮೇಲೆ ಚಾರ್ಜ್ ಇದೆಯೋ ಇಲ್ವೋ ಡಿಟೆಕ್ಟ್ ಮಾಡು ಅಂದರೆ ಯಾವ ಡಿವೈಸ್ ಯೂಸ್ ಮಾಡ್ತೀರಾ, ಎಲೆಕ್ಟ್ರೋಸ್ಕೋಪ್ ಅಥವಾ ಗೋಲ್ಡ್ ಲೀಫ್ ಎಲೆಕ್ಟ್ರೋಸ್ಕೋಪ್ ಅಷ್ಟೇ. ನೆಕ್ಸ್ಟ್, ವಾಟ್ ಈಸ್ ದ SI ಯೂನಿಟ್ ಆಫ್ ಚಾರ್ಜ್, ಕೂಲಂಬ್. ನೋಡಿ SI ಯೂನಿಟ್ಟು ಎಲ್ಲದ್ರದ್ದು ಕಲ್ತ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. MCQಸಲ್ಲಿ ಬೇಕಾದರೂ ಕೇಳ್ಬೋದು ಆಯಿತಾ. ಇಲ್ವಾ ಯಾವುದೋ ಒಂದು ಡಿಫೈನ್ ಅಂತ ಕೇಳಿ ಆಮೇಲೆ ರೈಟ್ ದ SI ಯೂನಿಟ್ ಆಫ್ ಇಟ್ ಅಂತ 2 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಹೆಂಗೆ ಬೇಕಾದ್ರೂ ಕ್ವಶನ್ ಫ್ರೇಮ್ ಮಾಡಲಿ, ಎಲ್ಲದ್ರದ್ದು SI ಯೂನಿಟನ್ನು ಕ್ಲೀನಾಗಿ ನೆನ್ಪಿಟ್ಕೊಳ್ಳಿ ಆಯಿತಾ. ಡಿಸ್ಕಸ್ ಮಾಡ್ತಾ ಹೋಗೋಣ ಎಲ್ಲದ್ರದ್ದು, ತಲೆ ಕೆಡಿಸ್ಕೋಬೇಡಿ. ನೆಕ್ಸ್ಟ್, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ ಬಂದರೆ ಇದು ತುಂಬಾ ಇಂಪಾರ್ಟೆಂಟ್ ಓಕೆನಾ. ಸೊ ಪ್ರಾಪರ್ಟೀಸ್ ಆಫ್ ಚಾರ್ಜ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಆಯಿತಾ. ಸೊ ಇಲ್ಲಿ 2 ಮಾರ್ಕ್ಸ್ಗೂ ಕೇಳ್ಬೋದು,
3 ಮಾರ್ಕ್ಸ್ಗೂ ಕೇಳ್ಬೋದು. 2 ಮಾರ್ಕ್ಸ್ ಕೇಳಿದ್ರೆ ಯಾವ ಥರ ಕ್ವಶನ್ ಕೇಳ್ತಾರೆ ಅಂದರೆ, ರೈಟ್ ಎನಿ 2 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ 2 ಮಾರ್ಕ್ಸ್ಗೆ ಕೇಳ್ತಾರೆ. ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಅಂತ 3 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಈ ವರ್ಷ ಡಿಫಿಕಲ್ಟ್ ಇರೋದ್ರಿಂದ ಹೆಂಗೆ ಕೇಳ್ತಾರೆ ಗೊತ್ತಾ, ರೈಟ್ ಎನಿ 3 ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕೇಳ್ಬಿಡ್ತಾರೆ. ಚಾರ್ಜಸ್ ಆರ್ ಅಡಿಟಿವ್ ಇನ್ ನೇಚರು, ಆಯಿತಾ, ಚಾರ್ಜಸ್ ಆರ್ ಕ್ವಾಂಟೈಸ್ಡು, ಚಾರ್ಜಸ್ ಆರ್ ಕನ್ಸರ್ವ್ಡು ಎಲ್ಲ ಗೊತ್ತು, ಬಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರೋದೇ ಇಲ್ಲ ನಿಮಗೆ. ಸೊ ಎಕ್ಸ್ಪ್ಲನೇಷನ್ನು ಕ್ಲೀನಾಗಿರೋ ನೋಟ್ಸ್ ಇಟ್ಕೊಂಡು ಕಲ್ತ್ರೆ ಎಕ್ಸ್ಪ್ಲನೇಷನ್ನು ಈಸಿಯಾಗೇ ಇರುತ್ತೆ. ಅರ್ಥ ಆಯ್ತಾ? ಸೊ ನೋಡಿ, ಈ ಎಲ್ಲ ಪ್ರಾಪರ್ಟಿನೂ ಹೇಳಿಬಿಟ್ಟೆ. 2 ಮಾರ್ಕ್ಗೆ ಆದರೆ ಹೆಂಗೆ ಕೇಳ್ತಾರೆ, 3 ಮಾರ್ಕ್ಗೆ ಹೆಂಗೆ ಕೇಳ್ತಾರೆ, ಅದಕ್ಕೆ ತಕ್ಕಂತೆ ರೆಡಿಯಾಗಿ. ಆಯಿತಾ? ನೋಡಿ ನೆಕ್ಸ್ಟ್ ಈ ವರ್ಷದ ಮಾಡಲ್ ಕ್ವಶನ್ ಪೇಪರು ನಿಮಗೆ ಭಯ ಶುರು ಮಾಡಿರೋದೇ ಈ ಥರದ ಕ್ವಶನ್ಗಳು. ಎಕ್ಸ್ಪ್ಲೈನ್ ದ ಅಡಿಟಿವ್ ಪ್ರಾಪರ್ಟಿ ಆಫ್ ಚಾರ್ಜ್. ಎಕ್ಸ್ಪ್ಲೈನ್ ಮಾಡಬೇಕು ನೀವು ಇದನ್ನು. ಆಯಿತಾ? ಒಂದು ಎಕ್ಸಾಂಪಲ್ ತೊಗೊಂಡು ಎಕ್ಸ್ಪ್ಲೈನ್ ಮಾಡಿ. ಹಾರ್ಡ್ಲಿ ಒಂದು 5 to 10 ಲೈನ್ಸ್ ಆಗುತ್ತೆ ಅಷ್ಟೇ. ಅಂದರೆ ಒಂದು ಬಾಡಿ ತಗೊಳ್ತೀನಿ ಅಂತ ಹೇಳಿ ಫಸ್ಟು ಏನೋ ಒಂದು ಚಾರ್ಜ್ ಇರುತ್ತೆ ಅಂತ ತಗೊಳ್ತೀನಿ, ಇವಾಗ ಇನ್ನೊಂದು ಚಾರ್ಜ್ ಆ್ಯಡ್ ಮಾಡ್ತೀನಿ, ಇವಾಗ ಟೋಟಲ್ ನೆಟ್ ಚಾರ್ಜ್ ಅಂತ ಬಾಡಿ ಏನಾಗುತ್ತೆ ಅದನ್ನೇ ಬರೀರಿ ಅಷ್ಟೇ. ಆಯಿತಾ? ಇದನ್ನು ಬರೀಬೇಕು ಅಂದರೆ ನೀವು ಪಾಠ ಕ್ಲೀನಾಗಿ ಕೇಳಿರಬೇಕು, ಇಲ್ಲ ಕರೆಕ್ಟಾಗಿರೋ ನೋಟ್ಸನ್ನು ಓದಿರಬೇಕು. ಬರೀ ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡೋಗಿದ್ರೆ ಈ ಥರದ ಕ್ವಶನನ್ನು ಆನ್ಸರ್ ಮಾಡಲಿಕ್ಕೆ ಆಗೋದಿಲ್ಲ. ಆಯಿತಾ? ನೆಕ್ಸ್ಟು ಎಕ್ಸ್ಪ್ಲೈನ್ ದ ಕನ್ಸರ್ವೇಷನ್ ಪ್ರಾಪರ್ಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಕನ್ಸರ್ವೇಷನ್ ಪ್ರಾಪರ್ಟಿ ಅಂದರೆ ಏನು? ದ ನೆಟ್ ಚಾರ್ಜ್ ಆಫ್ ಎನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ದ ಸೇಮ್. ಇದನ್ನು ಎಕ್ಸ್ಪ್ಲೈನ್ ಮಾಡಬೇಕು ಅಷ್ಟೇ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಕ್ವಾಂಟೈಸೇಷನ್ ಪ್ರಾಪರ್ಟಿ ಆಫ್ ಚಾರ್ಜ್. ಕ್ವಾಂಟೈಸೇಷನ್ ಪ್ರಾಪರ್ಟಿ ಅಂದರೆ ಏನು? ದ ಟೋಟಲ್ ಚಾರ್ಜ್ ಆನ್ ಎನಿ ಬಾಡಿ ಈಸ್ ಡಿಫೈನ್ಡ್ ಆಸ್ ದ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್. ನಾನು ಇಷ್ಟು ಚಾರ್ಜನ್ನು ಆ್ಯಡ್ ಮಾಡ್ಬೋದು ಅಥವಾ ಇಷ್ಟು ಚಾರ್ಜನ್ನು ರಿಮೂವ್ ಮಾಡ್ಬೋದು. ಇದೇ ಕ್ವಾಂಟೈಸೇಷನ್ ಆಫ್ ಚಾರ್ಜ್ ಅಂದರೆ. ಇದನ್ನು ಎಕ್ಸ್ಪ್ಲೈನ್ ಮಾಡಿ. ಈ ಥರದ ಕ್ವಶನ್ನು ಮ್ಯಾಕ್ಸಿಮಮ್ 2 ಮಾರ್ಕ್ಸ್ಗೆ ಅಷ್ಟೇ ಕೇಳೋದು. ಇದೊಂದು ಸ್ಪೆಸಿಮನ್ ಅಷ್ಟೇ. ಇದನ್ನು ಅಪ್ ಟು 3 ಮಾರ್ಕ್ಸ್ವರೆಗೂ ಕೇಳ್ಬೋದು ಈ ಕ್ವಶನನ್ನು. ಅರ್ಥ ಆಯ್ತಾ? ನೋಡಿ ಎಷ್ಟೊಂದು ವರ್ಷ ಕೇಳಿದ್ದಾರೆ ಅದನ್ನು. ಓಕೆನಾ? ನೆಕ್ಸ್ಟ್ ಎಲೆಕ್ಟ್ರಿಫಿಕೇಶನ್ ಅಂತ ಬಂದರೆ, ಸೊ ಇದ್ರ ಮೇಲೆ ಕ್ವಶನನ್ನು ಕೇಳಿಲ್ಲ ಅಷ್ಟಾಗಿ. ವಾಟ್ ಈಸ್ ಎಲೆಕ್ಟ್ರಿಫಿಕೇಶನ್? ಮೆನ್ಷನ್ ಎನಿ ಒನ್ ಮೆಥಡ್ ಆಫ್ ಚಾರ್ಜಿಂಗ್ ಅ ಬಾಡಿ. ಎಲೆಕ್ಟ್ರಿಫಿಕೇಶನ್ ಅಂದರೆ ದ ಪ್ರೋಸೆಸ್ ಆಫ್ ಚಾರ್ಜಿಂಗ್ ಎ ಬಾಡಿ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಫಿಕೇಶನ್. ಆಯಿತಾ? ಇದರಲ್ಲಿ 1 ಮೆಥಡ್ ಆದರೂ ಕೇಳಲಿ, 2 ಮೆಥಡ್ ಆದರೂ ಕೇಳಲಿ, 3 ಮೆಥಡ್ ಆದರೂ ಕೇಳಲಿ, ಬರೀ ನೇಮಿಂಗ್ ಅಷ್ಟೇ. ಚಾರ್ಜಿಂಗ್ ಬೈ ಫ್ರಿಕ್ಷನ್, ಚಾರ್ಜಿಂಗ್ ಬೈ ಕಂಡಕ್ಷನ್, ಚಾರ್ಜಿಂಗ್ ಬೈ ಇಂಡಕ್ಷನ್. ಸೊ ಯಾವುದಾದ್ರೂ ಬರೀ ನೇಮಿಂಗ್ ಮಾಡಿದ್ರೆ ಆಗೋಯ್ತು, ಸಿಂಪಲ್. ಓಕೆನಾ? ಸೊ ಇದರಲ್ಲೂ ಎಲ್ಲಾದರೂ ಕಷ್ಟದ್ದು ಅಂತ ಹೇಳಿ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಸ್ವಲ್ಪ ಓದಿರಬೇಕು, ಅದಕ್ಕೆ ತಕ್ಕಂತೆ ನೋಟ್ಸಿಂದ ಕಲ್ತಿರಬೇಕು, ಆವಾಗ ಬರೀಬೋದು ಅಷ್ಟೆ. ಇಲ್ಲಾಂದರೆ ಸ್ವಲ್ಪ ಕಷ್ಟನೇ ಬರೆಯೋದು. ಆಯಿತಾ? ನೆಕ್ಸ್ಟ್ ಕೂಲಮ್ಸ್ ಲಾ. ಕೂಲಮ್ಸ್ ಲಾಲಿ ಯಾವ ಥರ ಕೇಳ್ಬೋದು? ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕೂಲಮ್ಸ್ ಇನ್ವರ್ಸ್ ಸ್ಕ್ವೇರ್ ಲಾ. ನೋಡಿ ಈ ಒಂದು ಕ್ವಶನನ್ನು ಇಷ್ಟು ವರ್ಷ ಕೇಳಿದ್ದಾರೆ. ಆಯಿತಾ? ಸೊ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತ ನಾನಾದರೂ ಅಂದ್ಕೊಳ್ಳಿ. ತುಂಬ ಎಕ್ಸ್ಪೆಕ್ಟೆಡ್ ಕ್ವಶನ್ ಇದು. ಆಯಿತಾ? ಸೊ ಇಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ನು ಕಲ್ತ್ಕೊಂಡ್ರೆ ತುಂಬಾ ಒಳ್ಳೆಯದು. ಅಪ್ ಟು 3 ಮಾರ್ಕ್ಸ್ವರೆಗೂ ಈ ಕ್ವಶನನ್ನು ಕೇಳಬಹುದು. ಅಪ್ ಟು 3 ಮಾರ್ಕ್ಸ್. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ 3 ಮಾರ್ಕ್ಸ್ವರೆಗೂ ಕೇಳ್ಬೋದು. ಆಯಿತಾ? ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಇನ್ ವೆಕ್ಟರ್ ಫಾರಮ್. ಸೊ ಇದು ಇಂಪಾರ್ಟೆಂಟು. ಇದನ್ನು ಅಷ್ಟೇ ನೋಡಿ ಕೇಳಿದ್ದಾರೆ ಒಂದ್ಸತಿ, ವೆಕ್ಟರ್ ಫಾರ್ಮಲ್ಲಿ ಬರೆಯೋದಕ್ಕೂ ಕಲ್ತ್ಕೊಂಡ್ರೆ. ಅದಾದಮೇಲೆ ನೆಕ್ಸ್ಟು ಡಿಫೈನ್ ಕೂಲಂಬ್ ಹಿಂಗಾದರೂ ಕೇಳ್ಬೋದು, ಅಥವಾ ಡಿಫೈನ್ SI ಯೂನಿಟ್ ಆಫ್ ಚಾರ್ಜ್. SI ಯೂನಿಟ್ ಆಫ್ ಚಾರ್ಜ್ ಅಂದರೆ ಏನು? ಕೂಲಮ್. ಯು ಹ್ಯಾವ್ ಟು ಡಿಫೈನ್ 1 ಕೂಲಮ್. 1 ಕೂಲಮ್ ಇಸ್ ದಟ್ ಚಾರ್ಜ್ ಪ್ಲೇಸ್ಡ್ ಇನ್ ವ್ಯಾಕ್ಯೂಮ್ ವಿತ್ ಅ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆಫ್ 1 meter if it experiences the electrostatic force of attraction or repulsion of the magnitude 9 into 10 power 9 Newton, then the charges are said to be 1 coulomb. ಸೊ ಈ ಡೆಫಿನೇಷನ್ನು ಕ್ಲೀನಾಗಿ ಗೊತ್ತಿರಲಿ. ಸ್ವಲ್ಪ ಆ ಕಡೆ ಈ ಕಡೆ ವರ್ಡ್ಸನ್ನು ಆ್ಯಡು ಸಬ್ಟ್ರಾಕ್ಟು ಮಾಡಿದ್ರು ಇದೇ ಮೀನಿಂಗ್ ಬರಬೇಕು ಅಷ್ಟೇ. ಆಯಿತಾ? ಆ ಥರ ಡೆಫಿನೇಷನನ್ನು ಬರೀಬೇಕು. ಇದು 1 ಮಾರ್ಕ್ಗೆ ಮ್ಯಾಕ್ಸಿಮಮ್ ಅಷ್ಟೇ. ಅದರ ಮೇಲೆ ಡಿಫೈನ್ ಅಂತ ಕೇಳೋಕ್ಕಾಗೋದಿಲ್ಲ. ಆಯಿತಾ? ನೆಕ್ಸ್ಟ್ ನೇಮ್ ದ SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. SI ಯೂನಿಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನ್ಯೂಟನ್ ಪರ್ ಕೂಲಮ್. ಇಷ್ಟು ಬರೆದು ಬಿಟ್ರೆ 1 ಮಾರ್ಕ್ ಬಂದ್ಬಿಡ್ತು. ಇದು ಆರಾಮಾಗಿ MCQs ಅಲ್ಲಿ ಕೇಳುವಂತಹ ಕ್ವಶನ್. ನೆಕ್ಸ್ಟ್ ನೋಡಿ, ಈ ಕ್ವಶನನ್ನು ಆರಾಮಾಗಿ ಬೇಕಾದರೆ 3 ಮಾರ್ಕ್ಸ್ವರೆಗೂ ಕೇಳ್ಬೋದು ಈ ಕ್ವಶನನ್ನು. ಸೊ ಸುಮಾರು ವರ್ಷ ಬಂದಿದೆ, ಮಾಡಲ್ ಕ್ವಶನ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಏನು? ವಾಟ್ ಈಸ್ ಎನ್ ಎಲೆಕ್ಟ್ರಿಕ್ ಡೈಪೋಲ್? 2 equal and opposite charges separated by a very small distance constitutes a electric dipole.
ಕರೆಕ್ಟಾ? ಅದಾದಮೇಲೆ ನೆಕ್ಸ್ಟ್ ಪಾರ್ಟ್ ನೋಡಿ, ಡಿಫೈನ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ P is equal to Q into A2L. ಏನಿದು? Electric dipole moment is nothing but the product of magnitude of either of the charges and the length of the dipole ಅಷ್ಟೇ ಆಯ್ತಾ. ನೆಕ್ಸ್ಟ್ ಪಾರ್ಟ್ ನೋಡಿ, ಗಿವ್ ಇಟ್ಸ್ ಡೈರೆಕ್ಷನ್. ಡೈಪೋಲ್ ಮೂಮೆಂಟ್ ಇಂದ ಡೈರೆಕ್ಷನ್ ಯಾವ ಕಡೆಯಿಂದ ಇರುತ್ತೆ? ಡೈಪೋಲ್ ಮೂಮೆಂಟ್ ಡೈರೆಕ್ಷನ್ ಯಾವಾಗಲೂ ನೆಗೆಟಿವ್ ಚಾರ್ಜ್ ಇಂದ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಅಲ್ಲೇ ಡೈಪೋಲ್ ಮೂಮೆಂಟ್ ಇರುತ್ತೆ. ಇಷ್ಟು ನೆನಪಿದ್ರೆ ಈ ಡೈಪೋಲ್ ಮೇಲೆ ಯಾವ ಕ್ವಶನ್ ಬೇಕಾದರೂ ಕೇಳಿ ಈ ಥರದ್ದು ಸಾಲ್ವ್ ಬರೆದು ಬಿಡ್ತೀರಾ ಆರಾಮಾಗಿ. ಇಷ್ಟೇ ಬೇಕಾಗಿರೋದು ಡೈಪೋಲ್ ಮೂಮೆಂಟಲ್ಲಿ ಆಯಿತಾ. ನೆಕ್ಸ್ಟ್, ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಸ್ ಆಫ್ ಆ್ಯನ್ ಎಲೆಕ್ಟ್ರಿಕ್ ಡೈಪೋಲ್. ನೋಡಿ, ಈ ಕ್ವಶನನ್ನು ಎಷ್ಟು ಸತಿ ಕೇಳಿದ್ದಾರೆ? ಇಷ್ಟು ವರ್ಷ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಡಿರೈವೇಷನ್. ಸೊ ಇದರಲ್ಲಿ ಏನು ನಿಮಗೆ ಆಕ್ಸಿಯಲ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಆಕ್ಸಿಯಲ್ ಲೈನ್ ದಿಸ್ ಇಸ್ 1/4πε0 2p/r³. ಈ ಡಿರೈವೇಷನ್ ಇದೆಯಲ್ಲ, ಇದನ್ನು ಮಾಡಬೇಕು ಆಯಿತಾ. 5 ಮಾರ್ಕ್ಸ್ವರೆಗೂ ಕೇಳ್ಬೋದು ಆರಾಮಾಗಿ ಆಯಿತಾ. ನೆಕ್ಸ್ಟ್, ಇದೇ ಥರದ್ದು ಡಿರೈವ್ ಎನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಆನ್ ದ ಈಕ್ವಟೋರಿಯಲ್ ಲೈನ್. ಆನ್ ದ ಈಕ್ವಟೋರಿಯಲ್ ಲೈನ್ ಅಂತ ಹೇಳಿದ್ರೆ ಏನು ಬರುತ್ತೆ? 1/4πε0 p/r³. ಈ ಡಿರೈವೇಷನ್ ಮಾಡಿದ್ರೆ ಆಗೋಯ್ತು ಆಯಿತಾ. ಅಷ್ಟೇ ಇಂಪಾರ್ಟೆಂಟ್. 5 ಡಿರೈವೇಷನ್ಸ್ ಅಲ್ಲಿ ಒಂದಲ್ವಾ, 2 ಡಿರೈವೇಷನ್ ಆಗೋಯ್ತು, ಇನ್ನು 3 ಇದೆ, ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸಲ್ಲಿ ಏನು ಕೇಳ್ಬೋದು? ವಾಟ್ ಈಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್? ಇದು 1 ಮಾರ್ಕ್ ಕೇಳುವಂಥದ್ದು. ಇದು MCQಸಲ್ಲಿ ಇದು ಬರಲ್ಲ, ಪ್ರಾಪರ್ಟೀಸ್ ಮೇಲೆ ಬರುತ್ತೆ 99%. ಸೊ ಇದು ಅಷ್ಟೇ ತುಂಬ ಇಂಪಾರ್ಟೆಂಟು, ಯಾಕೆಂದರೆ ತುಂಬ MCQಸಲ್ಲಿ PYQಸಲ್ಲಿ ತುಂಬ ಈ ಕ್ವಶನ್ ಬಂದಿದ್ದಾವೆ ಆಯಿತಾ. ಆದರೆ ಈ ವರ್ಷ ಸ್ವಲ್ಪ ಚೇಂಜ್ ಇದೆ, ಎಕ್ಸ್ಪ್ಲೇನ್ ಅಂತ ಕೇಳಿಬಿಡ್ತಾರೆ. ಸೊ ಸ್ವಲ್ಪ ಹುಷಾರಾಗಿ ಓದಿರಬೇಕು. ಏನಿಲ್ಲಿ ಮೆನ್ಷನ್ ಎನಿ 4 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಸೊ ಏನೇನು ಪ್ರಾಪರ್ಟಿ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಪಾಸಿಟಿವ್ ಚಾರ್ಜ್ ಆ್ಯಂಡ್ ಎಂಡ್ ಅಟ್ ನೆಗೆಟಿವ್ ಚಾರ್ಜ್ ಆಯಿತಾ. ದೇ ಆರ್ ಕಂಟಿನ್ಯೂಸ್ ಫೀಲ್ಡ್ ಲೈನ್ಸ್. ಇನ್ನೊಂದಾಯಿತು. ಆಮೇಲೆ ಟ್ಯಾಂಜೆಂಟ್ ಡ್ರಾನ್ ಟು ಎನಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಗಿವ್ಸ್ ಮೀ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದಾಯಿತು. ಆಮೇಲೆ ನೋ ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಂಟರ್ಸೆಕ್ಟ್. ಸೊ ಈ ಥರದ್ದೇ ಒಂದು 4 ಪ್ರಾಪರ್ಟಿ ತರಲೆ ಕ್ವಶನ್ಗಳು ಎಲ್ಲ ಬರ್ತವೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಪ್ರಾಪರ್ಟೀಸು ಕ್ಲೀನಾಗಿ ಕಲ್ತ್ಕೊಳ್ಳಿ. ಸೊ 90% ನೋಡಿ, 2 ಪ್ರಾಪರ್ಟೀಸ್ ತುಂಬಾ ಇಂಪಾರ್ಟೆಂಟು. ಪ್ರತಿ ವರ್ಷ ಕೇಳುವಂಥದ್ದು ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ ಕೇಳ್ತಾರೆ, ಇಲ್ವಾ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕೇಳ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್, ಡ್ರಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಫ್ ಫೋರ್ಸ್ ಆಫ್ ಪಾಯಿಂಟ್ ಚಾರ್ಜ್ Q ವೆನ್ Q ಈಸ್ ಗ್ರೇಟರ್ ದ್ಯಾನ್ 0. ಇದು ನೋಡಿ, ಇದು ಬೇಕು ಅಂತಲೇ ಈ ಥರ ಕ್ವಶನ್ ಕೊಟ್ಟಿರೋದು ನಾನು. ಸೊ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಪಾಸಿಟಿವ್ ಚಾರ್ಜ್ ಅಂದರೆ ಡೈರೆಕ್ಟಾಗಿ ಬರೆದು ಬಿಡ್ತೀರಾ, ರೇಡಿಯಲಿ ಔಟ್ವರ್ಡ್ಸ್ ಇನ್ ಆಲ್ ಡೈರೆಕ್ಷನ್ಸ್ ಅಂತ. ಅದೇ ಥರನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಫಾರ್ ನೆಗೆಟಿವ್ ಚಾರ್ಜ್ ಅಂತ ಬಂದರೆ ರೇಡಿಯಲಿ ಇನ್ವರ್ಡ್ಸ್ ಇನ್ ಆಲ್ ಡೈರೆಕ್ಷನ್ ಅಂತ ಬರೆದು ಬಿಡ್ತೀರಾ. ಬಟ್ ಈ ಥರ ಕ್ವಶನ್ ಕೊಟ್ಬಿಟ್ರೆ ನಿಮ್ಗೆ ಗೊತ್ತೇ ಇಲ್ಲ ಅಂತ ಅನ್ಕೊಂಡ್ಬಿಡ್ತೀರಾ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಫಾರ್ ಚಾರ್ಜ್ Q. ಚಾರ್ಜ್ Q ಏನು ಅಂತ ಕೊಟ್ಟಿಲ್ಲ. ಫಸ್ಟ್ ಪಾಯಿಂಟಲ್ಲಿ ನೋಡಿ, Q ಗ್ರೇಟರ್ ದೆನ್ 0. Q ಗ್ರೇಟರ್ ದೆನ್ 0 ಅಂದರೆ ಏನು? ಇಟ್ ಈಸ್ ಎ ಪಾಸಿಟಿವ್ ಚಾರ್ಜ್ ಅಂತ ಅರ್ಥ ಆಯಿತಾ. ಅದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಬರೀಬೇಕು. Q ಲೆಸ್ ದೆನ್ 0 ಅಂದರೆ ನೆಗೆಟಿವ್ ಚಾರ್ಜ್ ಅಂತ. ನೆಗೆಟಿವ್ ಚಾರ್ಜ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಯಾವ ಥರ ಇರುತ್ತೆ ಅಂತ ಬರೀಬೇಕು. ಸೊ ಈ ಥರ ಕನ್ಫ್ಯೂಸ್ ಆಗೋದಕ್ಕೆ ಅದೇ ನಿಮ್ಗೆ ಗೊತ್ತಿರೋ ಕ್ವಶನ್ನೇ, ಆದರೆ ನೀವು ಕೇಳಿಲ್ದಿರೋ ಟೈಪಲ್ಲಿ ಕೇಳ್ತಾರೆ ಅಷ್ಟೇ ಆಯಿತಾ. ನೆಕ್ಸ್ಟ್ ನೋಡೋದಾದರೆ, 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್ ಗಿವ್ ರೀಸನ್. 2 ಎಲೆಕ್ಟ್ರಿಕ್ ಫೀಲ್ಡ್ ಲೈನು ಯಾಕೆ ಇಂಟರ್ಸೆಕ್ಟ್ ಆಗೋದಿಲ್ಲ, ಅದಕ್ಕೆ ರೀಸನ್ ಕೊಡಬೇಕು ನಿಮಗೆ. ನೆಕ್ಸ್ಟ್ ನೋಡೋದಾದರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೆ ಮೇಜರ್ ಆಗೇನು ಕೇಳದೆ ಇರ್ಬೋದು, ಬಟ್ ಅಪ್ಲಿಕೇಶನ್ಸ್ ಆಫ್ ಗಾಸ್ ಲಾ ಅದು ಫುಲ್ ಇರೋದೇ ಫ್ಲಕ್ಸ್ ಮೇಲೆ ಅಲ್ವಾ. ಸೊ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದು. ಎಲೆಕ್ಟ್ರಿಕ್ ಫ್ಲಕ್ಸ್ ಮೇಲೆ ಏನು ಕೇಳ್ಬೋದು? ವಾಟ್ ಈಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಗಿವನ್ ಸರ್ಫೇಸ್. ಏನು ಎಲೆಕ್ಟ್ರಿಕ್ ಫ್ಲಕ್ಸ್ ಅಂದರೆ ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಅದಾದಮೇಲೆ ಮೆನ್ಷನ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ಎ ಸರ್ಫೇಸ್. ಫ್ಲಕ್ಸ್ ಇಸ್ ES cos θ ಅಂತ ಕೆಲವರು ಬರೀತಾರೆ, ಕೆಲವರು ಫ್ಲಕ್ಸ್ ಇಸ್ EA cos θ ಅಂತ ಬರೀತಾರೆ. ಸೊ ಅಲ್ಟಿಮೇಟ್ಲಿ ಇದಕ್ಕೆ ಏರಿಯಾನ ಕೆಲವರು ಎ ಇಂದ ಡಿಫೈನ್ ಮಾಡ್ತಾರೆ, ಕೆಲವರು ಸರ್ಫೇಸ್ ಏರಿಯಾನ ಎಸ್ ಅಂತ ಡಿಫೈನ್ ಮಾಡ್ತಾರೆ. ಸೊ ನಿಮ್ಮ ಕಾಲೇಜಲ್ಲಿ ಯಾವ ನೊಟೇಷನ್ ಹೇಳ್ಕೊಟ್ಟಿದ್ರೋ ಅದು ಕರೆಕ್ಟೇ. ಸೊ 2 ನೊಟೇಷನ್ಗೂ ಕೊಡ್ತಾರೆ ಮಾರ್ಕ್ಸು. ನೀವು ಯಾವ ಥರ ಕಲ್ತಿದ್ದೀರಾ ಅದೇ ಥರನೇ ಕಂಟಿನ್ಯೂ ಮಾಡ್ಕೊಂಡೋಗಿ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಕನ್ಫ್ಯೂಷನ್ ಆಗಬಾರ್ದು. ಈ ಪಾಯಿಂಟ್ ಆಫ್ ಟೈಮಲ್ಲಿ ಮುಂದೆ ನೊಟೇಷನಲ್ಲಿ ಕನ್ಫ್ಯೂಷನ್ ಬೇಡ. ನೀವು ಯಾವ ಥರ ಕಲ್ತಿರ್ತೀರಾ ಅದೇ ಥರನೇ ಮುಂದುವರಿರಿ ಆಯಿತಾ. ನೆಕ್ಸ್ಟ್, ವೆನ್ ಈಸ್ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದ ಸರ್ಫೇಸ್ ಇಸ್ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್. ಸೊ ಇದು ಅಷ್ಟೇ, ಎಲೆಕ್ಟ್ರಿಕ್ ಫ್ಲಕ್ಸ್ ಪಾಠ ಅದು ಬೇಸಿಕ್ಸಾಗಿ ಹೇಳ್ಕೊಟ್ಟಿರ್ತಾರೆ, ಅಲ್ಲಿ ಕ್ಲೀನಾಗಿ ಕೇಳಿಲ್ಲ ಅಂದರೆ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಪರ್ಪೆಂಡಿಕ್ಯುಲರ್ ಇರಬೇಕಾ ಸರ್ಫೇಸು,
ಪ್ಯಾರಲಲ್ ಆಗಿರಬೇಕಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಗೆ, ಆವಾಗ ಮ್ಯಾಕ್ಸಿಮಮ್ ಮಿನಿಮಮ್ ಅಂತ ಹೇಳೋದಷ್ಟೇ, ಸಿಂಪಲ್. ಸೊ ನೆಕ್ಸ್ಟ್ ಚಾರ್ಜ್ ಡೆನ್ಸಿಟಿ. ಸೊ ಇದು ಅಷ್ಟೇ 2 ಮಾರ್ಕ್ಸ್ವರೆಗೂ ಆರಾಮಾಗಿ ಕೇಳ್ಬೋದು. ಡಿಫೈನ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ರೈಟ್ ಇಟ್ ಎಸ್ ಐ ಯೂನಿಟ್. ಡಿಫೈನ್ ಮಾಡಿ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಲ್ವಾ. ಸೊ dQ/dL ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದರೆ ಇದ್ರ ಎಸ್ ಐ ಯೂನಿಟ್ ಏನು, ಕೂಲಮ್ ಪರ್ ಮೀಟರ್. ಅದೇ ಥರನೇ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಇಟ್ ಇಸ್ ಚಾರ್ಜ್ ಪರ್ ಯೂನಿಟ್ ಏರಿಯಾ, DA ಅಥವಾ DS. ಸೊ ಇದಕ್ಕೆ ಎಸ್ ಐ ಯೂನಿಟ್ಟು ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಅದೇ ಥರನೇ ಡಿಫೈನ್ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಅಂದರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. ಸೊ ಇದ್ರದ್ದು ಎಸ್ ಐ ಯೂನಿಟ್ಟು ಕೂಲಮ್ ಪರ್ ಮೀಟರ್ ಕ್ಯೂಬ್. ಸೊ ಈ ಮೂರಲ್ಲಿ ಯಾವ ಟೈಪ್ ಆದರೂ 2 ಮಾರ್ಕ್ಸ್ ಕೇಳಿ ನಮಗೆ ಬರುತ್ತಪ್ಪ ಅಲ್ವಾ. ಇದು ಕಲ್ತಿರ್ಬೇಕು, ಯಾಕೆಂದರೆ ಅಪ್ಲಿಕೇಶನ್ ಆಫ್ ಗಾಸ್ ಲಾಲಿ 3 ಡಿರೈವೇಷನ್ ಇದೆಯಲ್ಲ, ಆ 3 ಡಿರೈವೇಷನ್ನು ಇದ್ರ ಬೇಸಿಸ್ ಮೇಲೆ ಮಾಡೋದಲ್ವಾ. ಸೊ ಕಲ್ತಿರ್ಲೇಬೇಕು. ಸೊ ನೆಕ್ಸ್ಟ್ ಗಾಸ್ ಲಾ ಬಂದ್ಬಿಡ್ತು. ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೇನ್ ಗಾಸ್ ಲಾ, ಇದು ಅಷ್ಟೇ ತುಂಬಾ ಇಂಪಾರ್ಟೆಂಟು. ಆ 3 ಡಿರೈವೇಷನಲ್ಲೂ ಸ್ಟೇಟ್ ಗಾಸ್ ಲಾ ಅಂತ ಸ್ಟ್ಯಾಂಡರ್ಡ್ ಆಗಿದ್ದೇ ಇರುತ್ತೆ ಆಯಿತಾ. ದ ಟೋಟಲ್ ಫ್ಲಕ್ಸ್ ಥ್ರೂ ಎನಿ ಕ್ಲೋಸ್ ಸರ್ಫೇಸ್ is equal to 1/ε0 times the charge enclosed by that system ಅಥವಾ enclosed by that body ಅಂತ ಬರೀಬೇಕು ಆಯಿತಾ. ಡೆಫಿನೇಷನ್ ಕೇಳ್ತಾರೆ. ಈ ಡೆಫಿನೇಷನ್ ಕೇಳಿದ್ಮೇಲೆ ಡಿರೈವೇಷನ್ ಇರೋದು, ಹಾಗಾಗಿ ಕ್ಲೀನಾಗಿ ಕಲ್ತ್ಕೊಳ್ಳಿ ಡೆಫಿನೇಷನನ್ನು ಆಯಿತಾ. ನೋಡಿ ನೆಕ್ಸ್ಟ್ 3 ಇಂಪಾರ್ಟೆಂಟ್ ಡಿರೈವೇಷನ್ಸು ಬರೆದಿಟ್ಕೊಂಬಿಡಿ. ಸೊ ಏನು, ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಅ ಪಾಯಿಂಟ್ ಟು ಆನ್ ಇನ್ಫೈನೈಟ್ ಲಾಂಗ್ ಸ್ಟ್ರೈಟ್ ಯೂನಿಫಾರ್ಮ್ ಚಾರ್ಜ್ಡ್ ಥಿನ್ ವೈರ್ ಯೂಸಿಂಗ್ ಗಾಸ್ ಥಿಯರಮ್. ಕ್ವಶನ್ ಓದೋಕ್ಕೆ ಕಷ್ಟ ಇದೆ ಅಲ್ವಾ. ಯಾವ ಡಿರೈವೇಷನ್ ಇದು ದಟ್ ಈಸ್ E is equal to λ/2πε0r. ಈ ಡಿರೈವೇಷನ್ ಇದೆಯಲ್ಲ, ಈ ಡಿರೈವೇಷನನ್ನು ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ನೆಕ್ಸ್ಟು ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್. ಇದಕ್ಕೇನು ಡಿರೈವೇಷನ್ನು, E is equal to σ/2ε0 ಇದೆಯಲ್ಲ, ಈ ಡಿರೈವೇಷನನ್ನು ಕ್ಲೀನಾಗಿ ಕಲ್ತ್ಕೊಳ್ಳಿ. ಸೊ ಒಟ್ಟು 4 + 1 ಇದೊಂದು 5. ಸೊ ನೋಡಿ ನೆಕ್ಸ್ಟ್ ಲಾಸ್ಟ್ ಡಿರೈವೇಷನ್ ಈ ಚಾಪ್ಟ್ರಲ್ಲಿ ನೋಡಿ ಎಷ್ಟು ಸತಿ ರಿಪೀಟ್ ಆಗಿದೆ. ಸೊ ಡಿರೈವ್ ಆನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎನಿ ಪಾಯಿಂಟ್ ಡ್ಯೂ ಟು ಚಾರ್ಜ್ಡ್ ಸ್ಪೆರಿಕಲ್ ಶೆಲ್. ಸೊ ಈ ಸ್ಪೆರಿಕಲ್ ಶೆಲ್ಲಲ್ಲಿ 3 ಕೇಸ್ಗಳಿದ್ದಾವೆ. ಇವರು ಒಂದೊಂದು ವರ್ಷ ಒಂದೊಂದು ಕೇಸ್ನ ಕೇಳ್ತಾರೆ. ಹಾಗಾಗಿ ಆ 3 ಕೇಸ್ನು ನೀವು ಕಲ್ತ್ಕೊಂಡಿರಬೇಕು ಆಯಿತಾ. ಅವ್ರ ಕ್ವಶನಲ್ಲಿ ಯಾವ ಕೇಸ್ ಕೇಳ್ತಾರಲ್ಲ ಅಷ್ಟಕ್ಕೆ ಡಿರೈವೇಷನ್ ಮಾಡಿ ಬನ್ನಿ ಸಾಕು. ಆದರೆ ನೀವು ಕ್ಲೀನಾಗಿ ಅದು ಯಾವುದು ಕೇಳಿದರೆ ಅದಕ್ಕೆ ಡಿರೈವೇಷನ್ ಮಾಡಿರಬೇಕು. ಸೊ ಅವರು ಔಟ್ಸೈಡ್ ಅಟ್ ಅ ಪಾಯಿಂಟ್ ಔಟ್ಸೈಡ್ ದ ಸ್ಪೆರಿಕಲ್ ಶೆಲ್ ಕೇಳಿದ್ರೆ ಅದನ್ನೇ ಮಾಡಿರಬೇಕು. ಆನ್ ದ ಸ್ಪೆರಿಕಲ್ ಶೆಲ್ ಕೇಳಿದ್ರೆ ಅದನ್ನೇ ಮಾಡಿರಬೇಕು ಡಿರೈವೇಷನು. ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ ಕೇಳಿದ್ರೆ ಫ್ಲಕ್ಸ್ ಬೇಸಿಕಲಿ 0 ಇರುತ್ತೆ. ಸೊ ಅದನ್ನು ಕೇಳೋದಿಲ್ಲ ಇನ್ಸೈಡ್ ದ ಸ್ಪೆರಿಕಲ್ ಶೆಲ್ಲು. 2 ಕೇಸಲ್ಲೇ ಒಂದು ಕೇಸ್ ಕೇಳ್ತಾರೆ ಯೂಶ್ವಲಿ, ಇಲ್ಲ 2 ಕೇಸನ್ನು ಕೇಳ್ಬೋದು. ಕಷ್ಟದ ಕ್ವಶನ್ ಪೇಪರ್ ಅಂದರೆ 2 ಕೇಸನ್ನು ಕೇಳಿದ್ರು ಅಂತ ಅಂದ್ಕೊಳ್ಳಿ. ಅದೇನು 2 ಒಂದೇ ಡಿರೈವೇಷನ್ನೇ ಕಂಟಿನ್ಯೂಷನ್ ಅಷ್ಟೇ ಆಯಿತಾ. ನೆಕ್ಸ್ಟ್ ನ್ಯೂಮರಿಕಲ್ಸ್ ಅಂತ ಬಂದರೆ ಇದರಲ್ಲಿ ಸ್ಟ್ಯಾಂಡರ್ಡ್ ಟೈಪ್ ಆಫ್ ನ್ಯೂಮರಿಕಲ್ಸ್ ಏನು, 2 ಚಾರ್ಜ್ ಕೊಟ್ಟಿರ್ತೀವಿ, ಈ ಮಿಡ್ ಪಾಯಿಂಟಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಕಂಡುಹಿಡೀರಿ ಅಂತ ಕೇಳ್ಬೋದು ಆಯಿತಾ. ಇಲ್ವಾ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಕಂಡುಹಿಡೀರಿ ಅಂತ ಕೇಳ್ಬೋದು. ಅಥವಾ ಫೈಂಡ್ ಅ ಪಾಯಿಂಟ್ ಆನ್ ದ ಲೈನ್ ಜಾಯ್ನಿಂಗ್ ದ 2 ಚಾರ್ಜಸ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಈಸ್ 0. ಈ ಥರದ್ದೊಂದು ಪ್ರಾಬ್ಲಮ್. ಅಥವಾ ವೇರ್ ದ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಇಸ್ 0. ಈ ಥರದ್ದು ಇದು ಒಂದು ಟೈಪ್ ಆಫ್ ಕ್ವಶನ್ ಆಯಿತು. ಸೊ 2 ಫಾರ್ಮುಲಾ ಇರೋದು. ಆ 2 ಫಾರ್ಮುಲಾದಲ್ಲಿ ಹೆಂಗೆ ಆಟ ಆಡಿ ನೀವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀರಾ ಅನ್ನೋದೇ ನ್ಯೂಮರಿಕಲ್ಸ್ ಅಷ್ಟೇ, ಸಿಂಪಲ್ ಆಯಿತಾ. ಇದಲ್ಲದೆ ಇನ್ಯಾವ ಥರದ್ದಿರುತ್ತೆ ಅಂದರೆ ಟ್ರಯಾಂಗಲ್ ಟೈಪ್ ಆಫ್ ಪ್ರಾಬ್ಲಮ್ಮು ಇರ್ಬೋದು ಆಯಿತಾ. 2 ಚಾರ್ಜ್ ಕೊಟ್ಬಿಟ್ಟು 3ನೇ ಕಡೆ ಒಂದು ಚಾರ್ಜ್ ಇಟ್ಟು ಇವಾಗ ಇದರಲ್ಲಿ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟು ಇಲ್ಲ ನೆಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಿ. ಸೊ ಇದೇ ಥರದ್ದು ತರಲೆ ಕ್ವಶನ್. ಟ್ರಯಾಂಗಲ್ ಆಯಿತು ಪ್ರಾಬ್ಲಮ್ಮು. ನೆಕ್ಸ್ಟ್ ಇಲ್ಲಾಂದರೆ ಸ್ಕ್ವೇರಲ್ಲಿ ಎಲ್ಲ ಕಡೆ ಚಾರ್ಜ್ ಇಟ್ಟಿರ್ತೀವಿ, ಮಿಡ್ ಪಾಯಿಂಟಲ್ಲಿ ಒಂದು ಚಾರ್ಜ್ ಇಟ್ಟಿರ್ತೀವಿ, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಥವಾ ನೆಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಏನು, 2 ಟೈಪ್. ಅದಕ್ಕಿಂತ ಆಚೆ ಇನ್ನು ಯಾವ ಥರದ ಕ್ವಶನು ನನಗೆ ಕಾಣಿಸ್ತಾ ಇಲ್ಲ ಪ್ರಾಬ್ಲಮ್ಸಲ್ಲಿ. ಇಷ್ಟೇ ಈ 3ರಿಂದ 4 ಟೈಪ್ ಆಫ್ ಪ್ರಾಬ್ಲಮ್ಸು. ಸೊ ಇದನ್ನು ಪ್ರಾಬ್ಲಮ್ ಸಾಲ್ವಿಂಗ್ ನಿಮಗೆ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಎಲ್ಲ ಥರದ ಪ್ರಾಬ್ಲಮ್ಸು ಮಾಡಿಸ್ಬಿಡೋಣ. ಆದರೆ ನೀವು ನೋಡಬೇಕಷ್ಟೆ ಆಯಿತಾ. ನಿಮಗೆ ಹೇಳಬೇಕು ಅದಕ್ಕೆ ಯಾವ ಥರದ್ದು ವೀಡಿಯೋ ಹಾಕಿದ್ರೆ ನೀವು ನೋಡ್ತೀರಾ ಫಸ್ಟ್ ಆಫ್ ಆಲ್ ಯೂಟ್ಯೂಬಲ್ಲಿ. ನಾನು ಆ ಥರದ್ದು ವೀಡಿಯೋ ಮಾಡಿಕೊಡ್ತೀನಿ. ಬ್ಯೂಟಿಫುಲ್ಲಾಗಿ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡಿ ಕನ್ನಡದಲ್ಲಿ ಎಲ್ಲ ಪ್ರಾಬ್ಲಮ್ಸ್ನೂ ಬೇಕಾದ್ರೆ ಸಾಲ್ವ್ ಮಾಡ್ಕೊಡೋಣ. ಅರ್ಥ ಆಯ್ತಾ. ಸೊ ಈ ಚಾಪ್ಟ್ರಲ್ಲಿ
ಈಗ NCERT ಬುಕ್ ಇಟ್ಕೊಂಡು ಯಾವುದೇ ಥರ ಕ್ವಶನ್ ಫ್ರೇಮ್ ಮಾಡಿದ್ರು ಇದಕ್ಕಿಂತ ಆಚೆ ಇನ್ನು ಟಾಪಿಕ್ ಇಲ್ಲ. ಟಾಪಿಕ್ ಇಲ್ಲದೆ ಕ್ವಶನ್ ಫ್ರೇಮ್ ಮಾಡಲಿಕ್ಕೆ ಆಗೋದಿಲ್ಲ ಟೀಚರ್ಸ್ಗೆ. ಸೊ ಅವ್ರಿಗೆ ಲಿಮಿಟೇಷನ್ಸ್ ಇದೆ. ನಿಮಗೆ ಇವಾಗ ಗೊತ್ತಾಗೋಯ್ತು ಇಷ್ಟೇ ಟಾಪಿಕ್ಕು, ಇದೇ ಥರದ ಕ್ವಶನ್ ಫ್ರೇಮಿಂಗು ಅಂತ. ಯು ಪ್ಲ್ಯಾನ್ ಯುವರ್ ಸ್ಟಡೀಸ್ ಅಕಾರ್ಡಿಂಗ್ಲಿ ಅಷ್ಟೇ. ಮತ್ತು ಈ PDF ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ, ನೀವು ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ನೀವು ಮತ್ತೆ ವಾಟ್ಸಪ್ಪಲ್ಲಿ ಕಳಿಸ್ಬೇಡಿ, ಸರ್ ಈ ಫೈಲ್ನ ಕಳಿಸಿ ನನಗೆ ಅಂತ. ಸೊ ನಾನು ಸ್ವಲ್ಪ ಬ್ಯುಸಿಯಾಗೇ ಇರ್ತೀನಿ, ನಮಗೂ ತುಂಬ ಜನ ಸ್ಟೂಡೆಂಟ್ಸ್ನ ಮೇಂಟೈನ್ ಮಾಡಬೇಕಲ್ವಾ, ಬ್ಯುಸಿಯಾಗೇ ಇರ್ತೀವಿ. ಸೊ ಒಬ್ಬೊಬ್ಬರಿಗೆ ಕಳಿಸೋದಕ್ಕೆ ಆಗಲ್ಲ ಅಂತಲೇ ನಾನು ಹೇಳ್ತಾ ಇರೋದು ಎಲ್ಲಿ ಸಿಗುತ್ತೆ ಅಂತ. ಸೊ ಫಿಸಿಕ್ಸ್ ಪೆಪ್ಟಾಕ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ನೇಮ್ ಮತ್ತು ಫೋನ್ ನಂಬರ್ ಕ್ಲೀನಾಗಿ ಕೊಡಬೇಕು. ಯಾಕಂದರೆ ಫೋನ್ ನಂಬರ್ಗೆ OTP ಬರುತ್ತೆ, ಅದನ್ನು ಎಂಟ್ರ್ ಮಾಡೋವರೆಗೂ ಆ್ಯಪ್ ಓಪನ್ ಆಗೋದಿಲ್ಲ. ಸೊ ಇದು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ನಿಮಗೆ ಫ್ರೀ ಮೆಟೀರಿಯಲ್ ಅಂತ 4ನೇ ಬಟನ್ನು ನಮ್ಮ ಆ್ಯಪಲ್ಲಿ ಓಪನ್ ಮಾಡಿದ ತಕ್ಷಣ 4ನೇ ಬಟನ್ನು ಫ್ರೀ ಮೆಟೀರಿಯಲ್ ಅಂತ. ಆ ಫ್ರೀ ಮೆಟೀರಿಯಲಲ್ಲಿ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಒಂದು ಫೋಲ್ಡರ್ ಮಾಡಿರ್ತೀನಿ. ಈ ಫೋಲ್ಡರ್ ಒಳಗಡೆ ಈ ಫೈಲು ನಿಮಗೆ ಸಿಗತ್ತೆ. ಬ್ಲೂ ಪ್ರಿಂಟು ಆಲ್ರೆಡಿ ನೋಡಿರೋರಿಗೆ ಕನ್ಫ್ಯೂಷನ್ನೇ ಇಲ್ಲ, ನಮ್ಮ ಆ್ಯಪ್ ಯೂಸ್ ಮಾಡೋಕ್ಕೆ ಬರುತ್ತೆ ಆಲ್ರೆಡಿ, ಆಯಿತಾ. ಇಲ್ಲ ಸರ್ ನನಗೆ ನಮ್ಮ ಕಾಲೇಜಲ್ಲಿ ನೋಟ್ಸೇ ಕೊಟ್ಟಿಲ್ಲ ಇಂಪಾರ್ಟೆಂಟ್, ನೀವು ಹೇಳಿದ್ರಲ್ಲ ಸರ್ ಈ ಇನ್ ಬಿಟ್ವೀನ್ ನೋಟ್ಸು ಈಸಿಯಾಗಿ ಬರೆಯೋ ಥರದ್ದು, ಆ ಥರದ್ದು ನೋಟ್ಸ್ ನಮ್ಗೆ ಸಿಕ್ಕೇ ಇಲ್ಲ ಸರ್ ಅಂದವರು, ನಮ್ಮ ಆ್ಯಪಲ್ಲೇ ಶರಧಿ ಅಂತ ಬ್ಯಾಚ್ ಇದೆ. ತುಂಬ ಅಫೋರ್ಡಬಲ್ ಪ್ರೈಸಿಂಗಲ್ಲೇ ನಾವು ಪಾಠ ಮಾಡಿರ್ತೀವಿ. ಇದರಲ್ಲಿ ನಿಮಗೆ ಒಂದು ಡಾಟ್ ಇಟ್ಟರು ಯಾಕೆ ಇಟ್ಟಿವಿ ಅನ್ನೋ ಥರದ್ದು ನೋಟ್ಸು ನಿಮ್ಗೆ ಓದಿದ್ರೆ ಅರ್ಥ ಆಗಬೇಕು, ಅಷ್ಟು ಈಸಿಯಾಗಿರುತ್ತೆ ನೋಟ್ಸು, ಆಯಿತಾ. ಸೊ ನಿಮಗೆ ತೋರಿಸೋಣ ಅಂದರೆ ಈಗ ಸದ್ಯಕ್ಕೆ ನನ್ನ ಹತ್ರ ರೆಡಿ ಇಲ್ಲ ನೋಟ್ಸು. ಯಾವುದಾದ್ರೂ ನೋಟ್ಸ್ ತೋರಿಸೋಣ ಅಂದರೆ ತಾಳಿ, ಯಾವ್ದು ನೋಟ್ಸ್, ಹಾಂ ಈ ಥರ ನೋಡಿ, ಈಸಿ ಟು ಅಂಡರ್ಸ್ಟ್ಯಾಂಡ್ ನೋಟ್ಸು. ಇಷ್ಟು ಈಸಿಯಾಗಿರುತ್ತೆ ನೋಟ್ಸ್ ಎಲ್ಲದೂ, ನಿಮ್ಗೆ ಓದಿದ್ರೆ ಅರ್ಥ ಆಗಿಬಿಡಬೇಕು ಡೈರೆಕ್ಟಾಗಿ. ಸೊ ಇದನ್ನು ನಿಮ್ಗೆ ಎಕ್ಸಾಮ್ಗೆ ಬರೆದ್ರು ಫುಲ್ ಮಾರ್ಕ್ಸ್ ಬರಬೇಕು, ಅದೇ ಥರದ್ದೇ ನೋಟ್ಸನ್ನು ನಾವು ರೆಡಿ ಮಾಡಿರ್ತೀವಿ, ಆಯಿತಾ. ಇಲ್ಲ ಸರ್ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿಸ್ ನಂಬರ್. ಇಲ್ಲಿ ಫೋನ್ ನಂಬರ್ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಫೋನ್ ಮಾಡಿ, ಇದು ನನ್ನದೇ ನಂಬರು. ಹೇಗೆ ಆ ಕೋರ್ಸಿಗೆ ಜಾಯ್ನ್ ಆಗೋದು ಅಂತೆಲ್ಲ ಹೇಳ್ತೀನಿ. CET ಬೇಕಾ, CETನೂ ಪಾಠ ನಾವು ಕನ್ನಡದಲ್ಲೇ ಈಸಿಯಾಗಿ ಯಾವುದೇ ಕ್ವಶನ್ ಕೊಡಲಿ ಈಸಿಯಾಗಿ 1 ಮಿನಿಟ್ ಒಳಗಡೆ ಸಾಲ್ವ್ ಮಾಡೋ ಥರನೇ ನಿಮ್ಗೆ ಹೇಳ್ಕೊಡ್ತೀನಿ, ಆಯಿತಾ. ಅದಕ್ಕಿಂತ ಬೇಕಾ 10 ಸೆಕೆಂಡಲ್ಲಿ ಎಲ್ಲ ಸಾಲ್ವ್ ಮಾಡೋದು, ಕ್ವಶನ್ನೇ ಓದೋಕ್ಕಾಗಲ್ಲ 10 ಸೆಕೆಂಡಲ್ಲಿ, ಹೆಂಗೆ ಸಾಲ್ವ್ ಮಾಡ್ತೀರಾ ಅಲ್ವಾ. ನಾನು ಹೇಳೋದು 1 ಮಿನಿಟ್, 1 ಮಿನಿಟಲ್ಲಿ ಸಾಲ್ವ್ ಮಾಡೋಕ್ಕೆ ಹೇಳ್ಕೊಡ್ತೀನಿ, ಅದಕ್ಕಿಂತ ಮುಂಚೆ ಆಗಲ್ಲ, ಆಯಿತಾ. ಸೊ ನೆಕ್ಸ್ಟ್ ಯಾವ ವಿಡಿಯೋ ಬೇಕು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದೇ ಥರದ್ದು ಬ್ಯೂಟಿಫುಲ್ಲಾಗಿ ನಾವು ವಿಡಿಯೋ ಮಾಡಿ ಕೊಡ್ತೀನಿ. ಮತ್ತು ಇಷ್ಟು ಕ್ವಶನನ್ನು ಸೆಗ್ರಿಗೇಟ್ ಮಾಡಿ ಈ ಥರ ಸೆಟ್ ಮಾಡೋದಕ್ಕೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ. ಸೊ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್. ನಿಮಗೋಸ್ಕರ ತುಂಬ ಟೈಮ್ ಆ್ಯಂಡ್ ಎಫರ್ಟ್ಸ್ ಹಾಕ್ತಾ ಇದ್ದೀವಿ ನಾವು, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಸೊ ಹಾಗಾಗಿ ಲೈಕ್ ಹೊಡಿರಿ ಚೆನ್ನಾಗಿ, ಲೈಕನ್ನು ಕಮೆಂಟ್ನ ಹಾಕಿ ಚೆನ್ನಾಗಿ ಶೇರ್ ಮಾಡಿ ಎಲ್ರಿಗೂ, ಆಯಿತಾ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ದಿಸ್ ಇಸ್ ಯುವರ್ ಟೀಚರ್ Nagabharana signing off with a smile. I will meet you guys in the next video. Until then, have a nice day. Bye.